ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ CET 2026 ಎಕ್ಸಾಮ್ಗೆ ಯಾರು ಬರೀಬೇಕು ಅಂದ್ಕೊಂಡಿದ್ರಲ್ಲ, ನಿಮಗೆಲ್ಲ ಗೊತ್ತಾಗಿ ಜನವರಿ 17 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಜಸ್ಟ್ ಒಂದು ಅಪ್ಡೇಟ್ ಬಂತು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮಗೆ ಸ್ಟಾರ್ಟ್ ಟು ಎಂಡ್ ನೆಕ್ಸ್ಟ್ ಆಪ್ಷನ್ ತನಕ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ನಿಮಗೆಲ್ಲ ಗೊತ್ತಾಗಿ ಲಾಸ್ಟ್ ಇಯರಿಂದ ಏನು ಮಾಡ್ತಾ ಇದೆ ಅಂದರೆ, ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಏನಂದರೆ, ನೀವು ಏನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇರ್ತಲ್ಲ ಆಟೋಮೆಟಿಕಲಿ ವೆರಿಫೈ ಮಾಡ್ತಾ ಇದ್ದಾರೆ. ವಿತ್ ಹೆಲ್ಪ್ ಆಫ್ ನಿಮ್ಮದು RD ನಂಬರು ಮತ್ತು ಸ್ಯಾಟ್ ಸೈಡಿಂದ ಆಟೋಮೆಟಿಕ್ ವೆರಿಫೈ ಮಾಡ್ತಾ ಇದ್ದಾರೆ. ಸ್ಯಾಟ್ ಸೈಡಿಂದ ನಿಮ್ಮದು ಎಜುಕೇಷನ್ ಡೀಟೇಲ್ಸು, ಆಮೇಲೆ ನೀವು ಎಲ್ಲೆಲ್ಲಿ ಕಲ್ತಿರುತ್ತೆ ಆಟೋಮೆಟಿಕ್ಕು ಡಿಟೆಕ್ಟ್ ಆಗುತ್ತೆ. RD ನಂಬರಿಂದ ನಿಮ್ಮದು ಕ್ಯಾಟಗರಿ ಮತ್ತು ಇನ್ಕಮು ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ. ಸೊ ಅದರಿಂದ ನೀವು ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಸೊ ಈಗ ಏನು ಅಪ್ಡೇಟ್ ಬಿಟ್ಟಿದ್ದಾರೆ ಅಂದರೆ, ವೆರಿ ಇಂಪಾರ್ಟೆಂಟು ಡಾಕ್ಯುಮೆಂಟ್ಸ್ನ ಇವನ್ನ ಕರೆಕ್ಟಾಗಿ ರೆಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನಾಳೆ ನೀವು ಸ್ಟಾರ್ಟ್ ಆದಮೇಲೆ ನಿಮ್ಗೆ 1 ಮಂತ್ ಟೈಮ್ ಕೊಡ್ತಾರೆ. ಲಾಸ್ಟ್ ಡೇಟ್ ಇನ್ನೂ ಅಪ್ಡೇಟ್ ಬಿಟ್ಟಿಲ್ಲ, ಬಟ್ 1 ಮಂತ್ ಟೈಮ್ ಇರುತ್ತೆ. ಮೊದಲಿಗೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಯಾವುದು ಅಂತ ಅಪ್ಡೇಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮೊದಲಿಗೆ SLC ಮಾರ್ಕ್ಸ್ ಕಾರ್ಡು ಆಲ್ರೆಡಿ ನಿಮ್ಮ ಹತ್ರ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದು ಏನು ಅಪ್ಡೇಟ್ ಬಿಟ್ಟಿದ್ದಾರೆ ಅಂದರೆ, ವೆರಿ ಇಂಪಾರ್ಟೆಂಟ್ ಇದು. ನಿಮ್ಮದು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತಲ್ಲ, ಅದೇ ಥರ ನಿಮ್ಮದು ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟು ಅಲ್ಲಿ ಸೇಮ್ ನೇಮ್ ಇರಬೇಕು. ಅದೇ ರೀತಿ ನೆಕ್ಸ್ಟ್ ನಿಮ್ಮದು ಆಧಾರ್ ಕಾರ್ಡಲ್ಲಿ ಕೂಡ ಸೇಮ್ ನೇಮ್ ಇರಬೇಕಂತ ಹೇಳಿದ್ದಾರೆ. ಇನ್ ಕೇಸ್ ಯಾವುದಾದ್ರು ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಸೇಮ್ ನೇಮ್ ಇದ್ದರೆ ನೀವೇನು ಮತ್ತೊಂದು ಸತಿ ಏನು ಸರಿಪಡಿಸ್ಕೊಳ್ಬೇಕಾಗಿಲ್ಲ. ಇನ್ ಕೇಸ್ ನಿಮ್ಮದು ಸೇಮ್ ನೇಮ್ ಇಲ್ಲ ಅಂದರೆ ಇವಾಗಲೇ ಚೇಂಜಸ್ ಮಾಡ್ಕೊಳ್ಳಿ ಅಂತ ಅಪ್ಡೇಟ್ ಬಿಟ್ಟಿದ್ದಾರೆ. ಯಾಕಂದರೆ ಆಟೋಮೆಟಿಕ್ ವೆರಿಫಿಕೇಷನ್ ಮಾಡ್ತಾರೆ. ಅದಕ್ಕೋಸ್ಕರ ಇನ್ ಕೇಸ್ ನೇಮ್ ಚೇಂಜ್ ಇತ್ತು ಅಂದರೆ ವೆರಿಫಿಕೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಯಾರ್ಯಾವುದು ಸೇಮ್ ನೇಮ್ ಇದೆ ನೀವೇನು ಮಾಡಿಸ್ಬೇಕಾಗಿಲ್ಲ. ಯಾರ್ದು ಚೇಂಜಸ್ ಇತ್ತಂದರೆ, ಯಾಕಂದರೆ ಇನಿಷಿಯಲ್ ಸ್ವಲ್ಪ ಮಿಸ್ಟೇಕ್ ಏನೇನು ಇರುತ್ತಲ್ವ, SLC ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಅದೇ ಥರನೇ ನೆಕ್ಸ್ಟ್ ನೀವು ಏನಾದರೂ ಡಾಕ್ಯುಮೆಂಟ್ಸು ಅದೇ ರೀತಿಯೇ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಫ್ಯೂಚರಲ್ಲಿ SLC ಮಾರ್ಕ್ಸ್ ಕಾರ್ಡ್ ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರ ಯಾರ್ಯಾರ್ದು ಮಾಡಿಸಿಲ್ಲ ಮಾಡಿಸಿಟ್ಕೊಳ್ಳಿ. ಆಧಾರ್ ಕಾರ್ಡು ಮತ್ತು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಆಧಾರ್ ಕಾರ್ಡ್ ಅಂತೂ ಆಲ್ರೆಡಿ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಎನಿ 7 ಇಯರ್ ಆರ್ 10 ಇಯರ್ ಅದನ್ನು ಓಕೆ. 1 to 10 ಕಲ್ತಿದ್ರೆ 1 to 10 ರೆಡಿ ಮಾಡಿಟ್ಕೊಳ್ಳಿ. ಇದು ಆದಮೇಲೆ ನಿಮ್ಮ ಫೋಟೋ ಏನಿದೆಯಲ್ಲ, ನಿಮ್ಮ ನಿಮ್ಮದು ಫೋಟೋ ತೊಗೊಳ್ಳಿ. ಅದನ್ನ 50 KB ಒಳಗಡೆ ಇರಬೇಕು. ಓಕೆ, ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಒಳಗಡೆ ಇರಬೇಕು. ಅದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. 50 KB ಅದು ನಿಮ್ಮದೊಂದು ಮೊಬೈಲಲ್ಲಿ ಅಥವಾ ನೀವು ಇದರಲ್ಲಿ ಇಟ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದ್ರಿಂದ ಲ್ಯಾಪ್ಟಾಪಲ್ಲಿ ಇಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಸಹಿ ವೈಟ್ ಪೇಪರಲ್ಲಿ ಸೈನ್ ಮಾಡಿಕೊಂಡು ಅದನ್ನು 50 KB ಒಳಗಡೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಅಂದರೆ ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಕೋಬೋದು. ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದು 50 KB ಒಳಗಡೆ ಇರಬೇಕು. ಯಾಕಂದ್ರೆ ಅದನ್ನು ನಿಮಗೆ ಡೈರೆಕ್ಟ್ ನೀವು ಅಪ್ಲೋಡ್ ಮಾಡೋದಿರುತ್ತೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ. ಸೊ ಅದನ್ನು ಕರೆಕ್ಟ್. ಇಷ್ಟು ನಿಮ್ಮದು ಮೊಬೈಲ್ ನಂಬರು ಯಾವುದಂದರೆ ಅದು ಕಂಪಲ್ಸರಿ ವಾಟ್ಸಪ್ ಇರಬೇಕು. ಬೆಟ್ರು ನಿಮ್ಮದೇ ಕೊಡಿ. ಯಾರು ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮದೇ ಕೊಡಿ. ಯಾಕಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇರ್ತಾರೆ KE ಅವರು. ಏನಂದರೆ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ಬೋದು, ರೇಟಿಂಗ್ ಬಿಟ್ಟರೆ ರೇಟಿಂಗು ಮತ್ತು ಆಪ್ಷನ್ ರಿಲೇಟೆಡು ಕಂಪ್ಲೀಟ್ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ ನಿಮ್ಮದು ವಾಟ್ಸಪ್ ಥ್ರೂ. ಅದಕ್ಕೋಸ್ಕರ ಯಾರ್ದು ವಾಟ್ಸಪ್ ಇದೆ ಅದೇ ನಂಬರ್ನ ಕೊಡಬೇಕಾಗುತ್ತೆ ಅಂತ ಕಂಪಲ್ಸರಿ ಹೇಳಿದ್ದಾರೆ. ಆದಮೇಲೆ ಇಮೇಲ್ ID ಫ್ರೆಂಡ್ಸ್, ಇಮೇಲ್ ID ಇಸ್ ವೆರಿ ಇಂಪಾರ್ಟೆಂಟು. ಯಾಕಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಕುವಾಗ ಯೂಸರ್ ID ಪಾಸ್ವರ್ಡ್ ರೆಡಿ ಮಾಡಿರ್ತಾರೆ. ನೀವು ಪಾಸ್ವರ್ಡ್ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ, ರೀಸೆಟ್ ಮಾಡಬೇಕಾದ್ರೆ ಇಮೇಲ್ ID ಕಂಪಲ್ಸರಿ ಬೇಕಾಗುತ್ತೆ. ಅದಕ್ಕೋಸ್ಕರ ಯಾವುದು ಆ್ಯಕ್ಟಿವ್ ಇಮೇಲ್ ID ಇದೆಯಲ್ಲ ಅದನ್ನ ಇಮೇಲ್ ID ಕೊಡಿ. ಓಕೆ, ಇದು ಬಿಟ್ಟು ನಿಮ್ಮದು ಸ್ಪೆಷಲ್ ಕ್ಯಾಟಗರಿ ಲೈಕ್ ನೀವೇನು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮ್ ಇದ್ದರೆ ರೂರಲ್ ಮೀಡಿಯಮು, ಮತ್ತು ನಿಮ್ಮದು ಕರ್ನಾಟಕದ ಹೈದರಾಬಾದ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಒಳ್ಳೆ ಮೀಸಲಾತಿ ಸರ್ಟಿಫಿಕೇಟ್ ಬೇಕಾಗುತ್ತೆ. SC/ST ಬೇಕಾದ್ರೆ SC/ST ಸರ್ಟಿಫಿಕೇಟು, ಮತ್ತು ಮೈನಾರಿಟಿ ಇದ್ದರೆ ಮೈನಾರಿಟಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಯಾಕಂದರೆ ಇವಾಗ ಅಪ್ಡೇಟ್ ನಿಮಗೆ ವೆರಿಫಿಕೇಷನ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಆಪ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಚೇಂಜಸ್ ಎಲ್ಲ ಮಾಡ್ಕೋಬೇಡಿ. ಇನ್ ಕೇಸ್ ನಿಮ್ದು ಯಾವುದಾದ್ರು ಕ್ಯಾಟಗರಿ ನೀವು ಸ್ಪೋರ್ಟ್ಸ್ ಕೋಟಾ ಇದೆ, ಸ್ಪೋರ್ಟ್ಸ್ ಕೋಟಾ ಆ್ಯಡ್ ಮಾಡಬೇಕಾಗುತ್ತೆ. ಅದೆಲ್ಲ ವೆರಿಫಿಕೇಷನ್ ಆಮೇಲೆ ಮಾಡ್ತಾರೆ. ಬಟ್ ಆದರೆ ಇವಾಗಲೇ ಆ್ಯಡ್ ಮಾಡಬೇಕಾಗುತ್ತೆ. ಏನಾದರೂ ನಿಮ್ದು ಇದ್ದರೆ ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಬಿಫೋರ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು. ನೀವು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಾಳೆಯಿಂದ ಅಪ್ಲೈ ಮಾಡಬೇಕಂತ ಏನಿಲ್ಲ, ಆರಾಮ್ಸೆ ಅಪ್ಲೈ ಮಾಡಿ. ನೀವು ಈವ್ನಿಂಗ್ ಮಾಡಿ, ಯಾಕಂದರೆ ಸರ್ವರ್ ಬಿಸಿ ಇರಲ್ಲ. ಸೊ ಅದಕ್ಕೋಸ್ಕರ ಈಸಿಲಿ ನೀವು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟು ಫ್ರೆಂಡ್ಸ್, ನೀವು ಏನಾದರೂ ನಮ್ಮದು ಪ್ರೈಮ್ ಮೆಂಬರ್ಶಿಪ್ ಲಾಸ್ಟ್ 5 ಇಂದ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಾವು ಪ್ರೈಮ್ ಮೆಂಬರ್ಶಿಪ್ ಪ್ರತಿ ವರ್ಷ ಕೊಡ್ತೀವಿ. ನಾವೇನು ಮಾಡ್ತೀವಿ ಅಂದರೆ, ನಿಮ್ಮ ಸ್ಟಾರ್ಟಿಂದ ಹಿಡಿದು ಎಂಡ್ ತನಕ ನಾವೇ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ನಿಮ್ಮದು ನೆಕ್ಸ್ಟ್ ಕಾಲೇಜ್ ಸೆಲೆಕ್ಷನ್, ಬ್ರಾಂಚ್ ಸೆಲೆಕ್ಷನ್ ಬಗ್ಗೆ ನಾವೆಲ್ಲ ಗೈಡೆನ್ಸ್ ಕೊಟ್ಟು ಆಪ್ಷನ್ ನಾವು ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀವಿ. ಬೇಕಂದರೆ ಜಾಯ್ನ್ ಆಗ್ಬೋದು. ಯಾರು ಇಂಟ್ರೆಸ್ಟ್ ಇದ್ದೀರಾ, ಪೇಯ್ಡ್ ಗೈಡೆನ್ಸ್ ಇರುತ್ತೆ. ಇದು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಏನೇನು ಡೌಟ್ ಇದ್ದರೆ ಕಾಲ್ ಮಾಡೋಕ್ಕೆ ಕೂಡ ಕೇಳ್ಕೊಬೋದು. ಇದು ಕಂಪ್ಲೀಟ್ಲಿ ಪೇಯ್ಡ್ ಇರುತ್ತೆ. ಓಕೆ ಫ್ರೆಂಡ್ಸ್, ಇದು ನಿಮ್ಮದು KCT ಆಗಿರ್ಬೋದು, ನೀಟ್ ಆಗಿರ್ಬೋದು, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ವಿತ್ ನಿಮ್ಮದು ಕಾಲೇಜ್ ಲಿಸ್ಟ್ ರೆಡಿ ಆಗಿರ್ಬೋದು, ಮತ್ತು ನಿಮ್ಮದು ಪ್ರತಿಯೊಂದು ಸ್ಟೆಪ್ಸು ನಾವೇ ಟ್ರ್ಯಾಕ್ ಮಾಡ್ತೀವಿ. ನೀವು ಎನಿ ಟೈಮ್ ಕಾಲ್ ಮಾಡ್ಕೋಬೋದು. ನಿಮ್ಮ ಆಫೀಷಿಯಲ್ ಅವರಲ್ಲಿ 10 to 6 ಒಳಗಡೆ ಎನಿ ಟೈಮ್ ನೀವು ಕಾಲ್ ಮಾಡ್ಕೋಬೋದು. ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ಎಕ್ಸ್ಪರ್ಟ್ ಕಡೆಯಿಂದ. ಓಕೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್.